ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇಂದು ಪ್ರತಿಯೊಬ್ಬರ ಮನೆಯ ಸುರಕ್ಷತೆಗೆ ಸಂಬಂಧಿಸಿದ ಒಂದು ಬಹಳ ಮುಖ್ಯ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಾವು ಪ್ರತಿದಿನ ಅಡುಗೆ ಮಾಡಲು LPG ಗ್ಯಾಸ್ ಸಿಲಿಂಡರ್ ಬಳಸ್ತೀವಿ. ಆದರೆ ನಿಮ್ಮ ಮನೆಯಲ್ಲಿರುವ ಗ್ಯಾಸ್ ಸಿಲಿಂಡರು ಸುರಕ್ಷಿತವಾಗಿದೆ ಎಂಬುದನ್ನು ನೀವು ಯಾವಾಗಲಾದರೂ ಪರಿಶೀಲಿಸಿದ್ದೀರಾ? ಹೆಚ್ಚಿನ ಜನರು ಸಿಲಿಂಡರ್ನ ತೂಕ, ಸೀಲು ಮತ್ತು ಗ್ಯಾಸ್ನ ಪ್ರಮಾಣವನ್ನು ಮಾತ್ರ ನೋಡ್ತಾರೆ. ಆದರೆ ಸಿಲಿಂಡರ್ನ ಮೇಲಿರುವ ಒಂದು ಸಣ್ಣ ಕೋಡನ್ನು ಯಾರೂ ಗಮನಿಸೋದಿಲ್ಲ. ಈ ಕೋಡೆಯೇ ನಿಮ್ಮ ಸುರಕ್ಷತೆಯ ರಹಸ್ಯವಾಗಿದೆ. ಸಿಲಿಂಡರ್ನ ಮೇಲ್ಭಾಗದಲ್ಲಿರುವ ಲೋಹದ ಪಟ್ಟಿಯಲ್ಲಿ ABCD ಎಂಬ ಅಕ್ಷರಗಳ ಜೊತೆಗೆ ಒಂದು ಸಂಖ್ಯೆ ಇರುತ್ತದೆ. ಉದಾಹರಣೆಗೆ A27, C28, D29 ಇತ್ಯಾದಿ ಸಂಖ್ಯೆಗಳಿರ್ತವೆ. ಇವುಗಳ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. A ಅಂದರೆ ಜನವರಿಯಿಂದ ಮಾರ್ಚ್ವರೆಗೂ, B ಅಂದರೆ ಏಪ್ರಿಲಿಂದ ಜೂನ್ವರೆಗೂ, ಸಿ ಅಂದರೆ ಜುಲೈಯಿಂದ ಸೆಪ್ಟೆಂಬರ್ವರೆಗೂ ಮತ್ತು ಡಿ ಅಂದರೆ ಅಕ್ಟೋಬರಿಂದ ಡಿಸೆಂಬರ್ವರೆಗೂ ಅಂತ ಅರ್ಥ. ಉದಾಹರಣೆಗೆ ನಿಮ್ಮ ಮನೆಯಲ್ಲಿರುವ ಸಿಲಿಂಡರ್ನ ಮೇಲೆ A30 ಎಂದು ಇದ್ದರೆ ಆ ಸಿಲಿಂಡರನ್ನು 2030ನೇ ಇಸ್ವಿ ಜನವರಿಯಿಂದ ಮಾರ್ಚ್ ತಿಂಗಳ ಒಳಗೆ ಮರುಪರೀಕ್ಷೆ ಮಾಡಲೇಬೇಕು ಎಂಬುದನ್ನು ಸೂಚಿಸುತ್ತದೆ. ಉದಾಹರಣೆಗೆ ನಿಮ್ಮನೆಯಲ್ಲಿರುವ ಸಿಲಿಂಡರ್ನ ಕೋಡು B26 ಅಂತ ಇದ್ದರೆ B ಅಂದರೆ ಏಪ್ರಿಲ್ನಿಂದ ಜೂನ್ವರೆಗೂ. ಈಗ ನೀವು ಜುಲೈ 2026ರಲ್ಲಿರೋದ್ರಿಂದ ನಿಮ್ಮನೆಯಲ್ಲಿರುವ ಸಿಲಿಂಡರು ಮರುಪರೀಕ್ಷೆ ಮಾಡಲೇಬೇಕು ಅಂತ ಅರ್ಥ. ಈ ದಿನಾಂಕ ಯಾಕೆ ಮುಖ್ಯ ಅಂತ ನೀವು ಪ್ರಶ್ನೆ ಉದ್ಭವ ಆಗ್ಬೋದು. ಗ್ಯಾಸ್ ಸಿಲಿಂಡರ್ಗಳು ಹೆಚ್ಚಿನ ಒತ್ತಡದಲ್ಲಿ ಗ್ಯಾಸನ್ನು ಸಂಗ್ರಹಿಸಿರ್ತಾರೆ. ಹಲವು ವರ್ಷಗಳ ಬಳಕೆಯ ನಂತರ ಸಿಲಿಂಡರ್ನ ಲೋಹ ದುರ್ಬಲ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ನಿಯಮಿತ ಅವಧಿಯಲ್ಲಿ ಸಿಲಿಂಡರ್ಗಳನ್ನು ಪರೀಕ್ಷೆ ಮಾಡಲಾಗ್ತದೆ. ಒಂದು ವೇಳೆ ಅವಧಿ ಮೀರಿದ ಅಥವಾ ಹಾನಿಗೊಳಗಾದ ಸಿಲಿಂಡರ್ನ ಬಳಸಿದರೆ ಕೆಲವೊಂದು ಅಪಾಯಗಳು ಸಂಭವಿಸ್ಬೋದು. ಸಾಮಾನ್ಯವಾಗಿ ಗ್ಯಾಸ್ ಸೋರಿಕೆ ಉಂಟಾಗ್ಬೋದು. ಅಡುಗೆ ಮಾಡುವ ಸಂದರ್ಭದಲ್ಲಿ ಬೆಂಕಿ ಅವಘಡ ಸಂಭವಿಸ್ಬೋದು. ಕೆಲವು ಸಂದರ್ಭಗಳಲ್ಲಿ ಸ್ಫೋಟಗಳಂಥ ಗಂಭೀರ ಅಪಾಯಗಳು ಉಂಟಾಗ್ಬೋದು. ಕುಟುಂಬದ ಸದಸ್ಯರ ಜೀವಕ್ಕೆ ಅಪಾಯವೂ ಎದುರಾಗ್ಬೋದು. ಆದ್ದರಿಂದ ಗ್ಯಾಸ್ ಸಿಲಿಂಡರ್ ಮನೆಗೆ ಬಂದ ತಕ್ಷಣ ನಾವು ಮುಖ್ಯವಾಗಿ ಕೆಲವೊಂದು 5 ವಿಷಯಗಳನ್ನು ಪರಿಶೀಲಿಸಬೇಕಾಗ್ತದೆ. ಮೊದಲನೆಯದಾಗಿ ಸಿಲಿಂಡರ್ ಮೇಲಿರುವ ಪರೀಕ್ಷಾ ಕೋಡನ್ನು ಪರಿಶೀಲಿಸಿ. ಎರಡನೆಯದಾಗಿ ಸುರಕ್ಷತಾ ಸೀಲು ಸರಿಯಾಗಿದೆ ಅಂತೇಳಿ ಪರೀಕ್ಷಿಸಿ ನೋಡಿ. ಮೂರನೆಯದು ಸಿಲಿಂಡರ್ನಲ್ಲಿ ಯಾವುದೇ ಡೆಂಟ್ ಅಥವಾ ಬಿರುಕುಗಳಿವೆ ಎಂದು ಪರಿಶೀಲಿಸಿ. ನಾಲ್ಕನೆಯದು ಗ್ಯಾಸ್ ವಾಸನೆ ಬರ್ತಾ ಇದೆಯಾ ಅಂತ ಗಮನಿಸಿ. ಐದನೇದು ರಬ್ಬರ್ ಪೈಪು ಮತ್ತು ರೆಗ್ಯುಲೇಟ್ರು ಉತ್ತಮ ಸ್ಥಿತಿಯಲ್ಲಿದೆಯೇ ಎಂದು ಖಚಿತಪಡಿಸ್ಕೊಳ್ಳಿ. ಸ್ನೇಹಿತರೆ, ಅನೇಕ ಜನರಿಗೆ ಈ ಕೋಡ್ಗಳ ಅರ್ಥವೇ ತಿಳಿದಿಲ್ಲ. ಆದ್ದರಿಂದ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು, ನೆರೆಹೊರೆಯವರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಸಣ್ಣ ಜಾಗೃತಿ ದೊಡ್ಡ ಅನಾಹುತವನ್ನು ತಪ್ಪಿಸ್ಬೋದು. ಮುಂದಿನ ಬಾರಿ ಗ್ಯಾಸ್ ಸಿಲಿಂಡರ್ ಬಂದಾಗ ಅದರ ಕೋಡನ್ನು ಪರಿಶೀಲಿಸುವುದನ್ನು ಮರಿಬೇಡಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ನಿಮ್ಮ ಸಿಲಿಂಡರ್ ಮೇಲಿರುವ ಕೋಡ್ ಏನೆಂದು ತಿಳಿಸಿ ಮತ್ತು ಇಂಥ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.